ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 386ನೆಯ ಭಾಗ. ಮಕ್ಕಳಿಲ್ಲದ ಆಕಾಶ ರಾಜ ಧರಣಿದೇವಿ ದಂಪತಿಗಳು ದೇವತೆಗಳೇ ಈ ಶಿಶುವನ್ನು ಅನುಗ್ರಹಿಸಿದ್ದಾರೆಂದು ಭಾವಿಸಿ ಪ್ರೀತಿಯಿಂದ ಪಾಲಿಸತೊಡಗಿದರು. ಆ ಶಿಶುವು ಬಂದ ಕಾಲ್ಗುಣದ ಫಲವೆಂಬಂತೆ ಆವರೆಗೆ ಗರ್ಭಧರಿಸಿರದ ಧರಣಿದೇವಿಯು ಗರ್ಭವತಿಯಾಗಿ 5 ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಸೂರ್ಯನು ಮೇಷರಾಶಿಯಲ್ಲಿದ್ದ ಸುಮುಹೂರ್ತದಲ್ಲಿ ಪುತ್ರನಿಗೆ ಜನ್ಮವಿತ್ತಳು. ದೇವತೆಗಳು ದುಂದುಭಿ ಮೊಳಗಿಸಿದರು. ಅರಮನೆಯಲ್ಲಿ ಪುಷ್ಪವೃಷ್ಟಿಯಾಯಿತು. ಪುತ್ರ ಪ್ರಾಪ್ತಿಯಿಂದ ಸಂತೋಷಿತನಾದ ರಾಜನು ಅರಮನೆಯ ಸೇವಕ ವರ್ಗ ಪ್ರಜೆಗಳಿಗೆ ಛತ್ರ ಚಾಮರ ಎರಡನ್ನೂ ಬಿಟ್ಟು ತನ್ನ ಸರ್ವವಸ್ವನ್ನೂ ದಾನ ಮಾಡಿದನು. ಜನನದ 12ನೆಯ ದಿನ 1000 ಗೋವುಗಳನ್ನು 100 ಹೋರಿಗಳನ್ನು ದಾನ ಮಾಡಿ ಮಗುವಿಗೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ನಡೆಸಿ ವಸುದಾನ ಎಂಬ ಹೆಸರನ್ನಿಟ್ಟನು. ವಸುದಾನನು ಶುಕ್ಲ ಪಕ್ಷದ ಚಂದ್ರನ ಹಾಗೆ ಅಭಿವೃದ್ಧಿಯನ್ನು ಹೊಂದುತ್ತಿದ್ದನು. 8ನೇ ವಯಸ್ಸಿನಲ್ಲಿ ಉಪನಯನ ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಗುರುಗಳ ಬಳಿಗೆ ಕಳುಹಿಸಿದನು. ಬಾಲಕನು ವೇದ ನಿಷ್ಣಾತರಾದ ಆಚಾರ್ಯರಿಂದಲೂ ತಂದೆಯಿಂದಲೂ ಮಂತ್ರ ಶಸ್ತ್ರ ಅಸ್ತ್ರ ವಿದ್ಯೆಗಳನ್ನು ಕಲಿತು 4 ಭಾಗಗಳುಳ್ಳ ಧನುರ್ವೇದವನ್ನು ಆದ್ಯಂತವಾಗಿ ಅಭ್ಯಾಸ ಮಾಡಿ ಪರಾಕ್ರಮಿಯೂ ಯುದ್ಧ ವಿದ್ಯಾ ನಿಷ್ಣಾತನೂ ಆದನು. ಬಲಿಷ್ಠನಾದ ಮಗನ ಸಹಾಯದಿಂದ ಆಕಾಶರಾಜನು ಶತ್ರುರಾಜರಿಗೆ ಅಜೇಯನಾಗಿದ್ದನು. ಹೀಗೆಂದು ವರಾಹಸ್ವಾಮಿಯು ಭೂದೇವಿಗೆ ಹೇಳಿದನು. ಭೂದೇವಿಯು ವರಾಹಮೂರ್ತಿಯನ್ನು, ಸ್ವಾಮಿಯೇ, ನೀನು ಆಕಾಶರಾಜನ ಮಗನ ಹೆಸರನ್ನು ಹೇಳಿದೆ. ಅಯೋನಿಜೆಯಾದ ತನ್ನ ಮಗಳಿಗೆ ಏನು ಹೆಸರಿಟ್ಟನು ಹೇಳು ಎಂದು ಕೇಳಿದಳು. ಸ್ವಾಮಿಯು ಪದ್ಮದಲ್ಲಿ ಮಲಗಿದ್ದಂತೆಯೇ ಬಾಲಕಿಯು ಸಿಕ್ಕಿದ್ದರಿಂದ ಮಗಳಿಗೆ ಪದ್ಮಾವತಿ ಎಂದು ನಾಮಕರಣ ಮಾಡಿದನು. ಅವಳು ಅಭಿವೃದ್ಧಿ ಹೊಂದುತ್ತಾ ಯೌವನಾವಸ್ಥೆ ತಲುಪಿದಳು. ಒಂದು ದಿನ ತನ್ನ ಸಖಿಯರೊಡನೆ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಾಗ ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದ ನಾರದ ಮುನಿಯು ಅವಳನ್ನು ನೋಡಿ, ಕನ್ಯಾಮಣಿಯೇ, ನೀನು ಯಾರು? ಯಾರ ಮಗಳು? ಎಲ್ಲಿ? ನಿನ್ನ ಹಸ್ತವನ್ನು ತೋರಿಸು ಹೀಗೆಂದು ಕೇಳಿದನು. ಪದ್ಮಾವತಿಯು ನಾರದನಿಗೆ, ಬ್ರಾಹ್ಮಣನೇ, ನಾನು ಆಕಾಶರಾಜನ ಪುತ್ರಿ, ಪದ್ಮಾವತಿ ಎಂದು ನನ್ನ ಹೆಸರು. ನನ್ನ ಕೈಯನ್ನು ನೋಡಿ ಲಕ್ಷಣಗಳನ್ನು ಹೇಳು ಹೀಗೆಂದು ಕೇಳಿದಳು. ನಾರದನು, ಸುಂದರ ಮುಖಿಯೇ, ನಿನ್ನ ಅವಯವಗಳ ಲಕ್ಷಣಗಳನ್ನು ಹೇಳುತ್ತೇನೆ. ನಿನ್ನ ಅಂಗಾಲುಗಳು ಪೂರ್ಣವಾಗಿ ನೆಲಕ್ಕೆ ತಾಕುತ್ತಾ ಮಣ್ಣಿನಲ್ಲಿ ಪದ್ಮರೇಖೆಯ ಅಚ್ಚು ಮೂಡುವವು. ಕಾಲ್ಬೆರಳುಗಳು, ಉಗುರುಗಳು ರಕ್ತವರ್ಣದಿಂದ ಕೂಡಿದ್ದು ಉಗುರುಗಳು ಉನ್ನತವಾಗಿ ಹೊಳೆಯುತ್ತಿವೆ. ನಿನ್ನ ಕೈಗಳು ಕೆಂದಾವರೆಯಂತಿವೆ. ಅಂಗೈಗಳಲ್ಲಿ ಪದ್ಮರೇಖೆ ಇದೆ. ಹಸ್ತಗಳು ಕೋಮಲವಾಗಿ ಅಂತರವಿಲ್ಲದೆ ಬೆರಳುಗಳು ಸಮವಾಗಿದ್ದು ಗಿಣಿಯ ಮೂಗಿನ ಆಕಾರದ ಉಗುರುಗಳಿಂದ ಶೋಭಿಸುತ್ತವೆ. ಬಾಹುಗಳು ಪುಷ್ಪದಂಡೆಯಂತೆ ನೀಳವಾಗಿಯೂ ದುಂಡಾಗಿಯೂ ಇವೆ. ಕಂಠವು ಕೆಂಪಗೆ ನೀಳವಾಗಿದೆ. ಮುಖವು ಯಾವಾಗಲೂ ಪ್ರಸನ್ನವಾಗಿರುತ್ತದೆ. ನಿನ್ನ ನಾಸಿಕವು ಸಂಪಿಗೆಯಂತಿದೆ. ಕೆಂಪಾದ ಅಧರಗಳ ಒಳಗೆ ಇರುವ ದಂತಪಂಕ್ತಿಯು ಮುಗುಳ್ನಗೆಯಿಂದ ಶೋಭಿಸುತ್ತಿದೆ. ನಿನ್ನ ಸಂಪೂರ್ಣ ಶರೀರವು ಶ್ರೀಮನ್ನಾರಾಯಣನ ಉಪಭೋಗ್ಯಕ್ಕೆ ಯೋಗ್ಯವಾಗಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿಯಂತೆ ತೋರುತ್ತಿರುವೆ. ಇದು ನನ್ನ ದೃಢ ನಿಶ್ಚಯವಾದ ಅನಿಸಿಕೆ ಹೀಗೆಂದು ಹೇಳಿದನು. ಬಳಿಕ ಆಕೆಯಿಂದ ಸತ್ಕಾರ ಸ್ವೀಕರಿಸಿದ ನಾರದನು ನಾರಾಯಣ ನಾರಾಯಣ ಎನ್ನುತ್ತಾ ಅಂತರ್ಧಾನನಾದನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.